ದೇವರ ಕುಂಡಲಪುರದಲ್ಲಿ ಅವರ ಜನ್ಮ ಆಗಿರೋದು. ಈ ಜನ್ಮ ದಿನಾಚರಣೆಯನ್ನು ಕೋಲಾರಲ್ಲಿ ನಮ್ಮ ಜೈನ್ ಸಮುದಾಯದಿಂದ ಇದನ್ನು ನಾವು 2625ನೇ ವರ್ಷ ಜನ್ಮೋತ್ಸವ 2634ನೇ ವರ್ಷದ ಜನ್ಮಾಚರಣೆಯನ್ನು ನಾವು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ಅದಕ್ಕೆ ನಮ್ಮ ADC ಅವರು ಮಂಗಳಾ ಮೇಡಮ್ ಅವರು ಬಂದು ಇದನ್ನು ಉದ್ಘಾಟನೆ ಮಾಡಿಕೊಟ್ಟು ನೆರವೇರಿಸಿದರು. ಮತ್ತು ಈ ದಿನ ನಮ್ಮ ಮಹಾವೀರ ಸ್ವಾಮಿ ಅವರ ಜಿಯೋ ಅವ್ರ ಜೀನೆದು ಅನ್ನೋ ತತ್ವವನ್ನು ಸಿದ್ಧಾಂತವನ್ನು ಸಾರಿದು. ಬದುಕು ಮತ್ತು ಬದುಕಲು ಬಿಡು, ಯಾರ ಪ್ರಾಣಕ್ಕೂ ಯಾರು ಇದಕ್ಕೆ ಹಕ್ಕು ಅವರ ಪ್ರಾಣ ತೆಗೆಯುವಂಥ ಅಧಿಕಾರ ಯಾರಿಗೂ ಇಲ್ಲ, ಕೊಡೋ ಅಧಿಕಾರ ಇಲ್ಲ, ತೆಗೆಯೋದಕ್ಕೂ ಅದಕ್ಕೆ ಅಧಿಕಾರ ಇಲ್ಲ ಅನ್ನೋದನ್ನು ಅವರು ಇಡೀ ಪ್ರಪಂಚದಲ್ಲಿ ಈ ಬೋಧನೆಯನ್ನು ಸಾರಿದರು. ಇದನ್ನು ನಾವು ಇವತ್ತು ನಮ್ಮ ಸಮುದಾಯದಿಂದ ನಾವು ದೇವಸ್ಥಾನದಲ್ಲಿ ಇದನ್ನು ಮೆರವಣಿಗೆ ದೊಡ್ಡಪೇಟೆ ಮುಖಾಂತರವಾಗಿ ಮಾಡಿ ಮತ್ತು ನಮ್ಮ ಜೈನ್ ಭವನದಲ್ಲಿ ಎಲ್ಲ ಊಟದ ವ್ಯವಸ್ಥೆಯನ್ನು ನಾವು ಇಟ್ಟಿದ್ದೀವಿ. ಎಲ್ಲರೂ ತಾವೆಲ್ಲ ಬೆಳಗ್ಗೆ ಏನೇನು ಕಾರ್ಯಕ್ರಮ ಇತ್ತು? ಬೆಳಗ್ಗೆಯಿಂದ ಏನೇನು ಮಾಡಿದ್ರೆ ಕಾರ್ಯಕ್ರಮ ಏನೇನು? ದೇವಸ್ಥಾನದಲ್ಲಿ ಪೂಜೆ ಎಲ್ಲರೂ ದಿನ ಪೂಜೆ ನಮ್ಮದ್ರಲ್ಲಿ ಪೂಜೆ ಮಾಡೋದು ಸಂಪ್ರದಾಯ ಇದೆ. ಎಲ್ಲ ಅವರು ಶುದ್ಧವಾದಂಥ ಬಟ್ಟೆಯನ್ನು ಸ್ನಾನ ಮಾಡಿ ಬಂದು ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ನಮ್ಮ ಮೆರವಣಿಗೆ ಅದ್ದೂರಿಯಾಗಿ ನಡೀತದೆ ಸರ್. ಮೆರವಣಿಗೆಯಲ್ಲಿ ಎಲ್ಲ ಜೋಡಿಸ್ತಾರೆ. ಅದ್ದೂರಿಯಾಗಿ ನಡೆದಿದೆ. ಎಲ್ಲರಿಗೂ ಶುಭಾಶಯ. ನನ್ನ ಹೆಸರು ಸಾಗರ್ ಜೈನ್ ಅಂತ, ನಮ್ಮ ಅಣ್ಣ ಬಂದ್ಬಿಟ್ಟು ದೀಪಕ್ ಜೈನ್ ಅಂತ. ಇವತ್ತು ನಡೆದ ಕಾರ್ಯಕ್ರಮದಲ್ಲಿ ಮಹಾವೀರ ಜಯಂತಿಯ ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿದರು. ನಮಗೆ ಒಂದೇ ಒಂದು ಮನನೋವಿಕೆ ಏನಾಗಿದೆ ಅಂದರೆ, ಸರ್ಕಾರ ಕಾರ್ಯಕ್ರಮ ಆಗಿರೋ ಕಾರಣಕ್ಕೆ ಸರ್ಕಾರದ ಜನಪ್ರತಿನಿಧಿಗಳು, ಸರ್ಕಾರದ ಮುಖ್ಯ ಅತಿಥಿಗಳು, ಸರ್ಕಾರನ ಪ್ರತಿನಿಧಿಸುವ ಅಧಿಕಾರಿಗಳು ಕೆಲವೊಬ್ಬರು ಬಿಟ್ಟು ಭಾಳ ಜನರು ಬಂದಿರಲಿಲ್ಲ. ಸೊ ನಾವು ಮೈನಾರಿಟಿ ಸಮಾಜಕ್ಕೆ ಆಗಿರೋ ಕಾರಣಕ್ಕೆ ನಮ್ಮನ್ನು ನಿರ್ಲಕ್ಷ್ಯ ಏನು ಮಾಡಿದ್ರು ನಮಗೆ ಮನಸ್ಸು ನೋವಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಇದೇ ಥರ ಕಾರ್ಯಕ್ರಮ ಅನುಸರಿಸುವಾಗ ಮಹಾವೀರ ಜಯಂತಿ ವೀರರು ಅವರು ಕಲ್ಯಾಣ ಮಾಡಬೇಕಂದ್ರೆ ಮಹಾನ್ ವರ್ಷಗಳಿಂದ ತಪಸ್ಸಿರೋ ಕಾರಣಕ್ಕೆ ನಾವು ಅದನ್ನು ಜಯಂತಿನ ಆಚರಣೆ ಮಾಡ್ತೀವಿ. ಸರ್ಕಾರ ಕಾರ್ಯಕ್ರಮ, ಸರ್ಕಾರ ನಮಗೆ ಅನುದಾನ ಕೊಟ್ಟು ಸರ್ಕಾರ ನಮ್ಮನ್ನು ಸ್ಪಂದಿಸಿರುವಾಗ ಸರ್ಕಾರದಿಂದ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಬಂದು ನಮಗೆ ಕಾರ್ಯಕ್ರಮಕ್ಕೆ ಕೊಟ್ಟರೆ, ಚಾಲನೆ ಕೊಟ್ಟರೆ ನಮಗೂ ಒಂಥರ ಮನಸ್ಸು ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಾವೇನು ಅನ್ಸ್ಕೊಳ್ತಿದ್ರೆ ಇದೇ ಕಾರ್ಯಕ್ರಮಕ್ಕೆ ನಮ್ಮದು ಯಾವುದೇ ಕಾರ್ಯಕ್ರಮಗಳು ಜನಪ್ರತಿನಿಧಿಗಳು, ಸರ್ಕಾರಗಳು, ಅತಿಥಿಗಳು ಯಾರೇ ಆದರೂ ಸರ್ಕಾರದಿಂದ ನಮಗೆ ಅನುದಾನ ಕೊಟ್ಟು ನಮಗೆ ಮುಂದಿನ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತಿ ಇದ್ದರೂ ನಮ್ಮ ಜೊತೆಗೆ ಮೆರವಣಿಗೆಯಲ್ಲಿ ಪಲ್ಲಕ್ಕಿ ಜೊತೆಗೆ ಭಾಗವಹಿಸಿಕೊಂಡು ಮೆರವಣಿಗೆಯಲ್ಲಿ ಇದ್ದರೆ ನಮಗೆ ತುಂಬ ಖುಷಿ ಆಗುತ್ತೆ. ನಮಗೆ ಇವತ್ತು ನೋವಾಗಿದೆ. ಏನಂದರೆ ಜನಪ್ರತಿನಿಧಿಗಳಾಗಲಿ, ದೊಡ್ಡ ಮಹಾನ್ ವ್ಯಕ್ತಿಗಳು, ಕೋಲಾರ ಜಿಲ್ಲೆ, ಕೋಲಾರ ಡಿಸ್ಟಿಕ್ಕಿಂದ ಯಾರೇ ಅಧಿಕಾರಿಗಳು ಬಂದಿರಲಿಲ್ಲ. ಆಮೇಲೆ ನಿಮಗೆ ಸರ್ಕಾರದ ಸೌಲಭ್ಯಗಳು ಅಂಥವೇನಾವು ಸೌಲಭ್ಯಗಳು ದೊರೀತಾ ಇದೆಯಾ? ಈ ಕಾರ್ಯಕ್ರಮಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಮಗೆ ಸ್ವಲ್ಪ ಅನುದಾನ ಕೊಡ್ತಾರೆ, ಸರ್ಕಾರದಿಂದ ಕೊಡ್ತಾರೆ. ನಾವಿಲ್ಲ ಅಂತ ಹೇಳಲ್ಲ. ನಮ್ಮ ಜಯಂತಿಗೆ ಏನೇನು ಅನುಷ್ಠಾನ ಕೊಡಬೇಕು ಪ್ರತಿಯೊಂದು ಕೊಡ್ತಾ ಇದ್ದಾರೆ. ಬಟ್ ಏನಂದ್ರೆ ಸರ್ಕಾರ ಪ್ರತಿನಿಧಿಗಳು ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಮಗೆ ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಗೌರ್ಮೆಂಟ್ ಹಾಲಿಡೇ ಕೊಟ್ಟಿದ್ರು, ಬಟ್ ಜನ್ಮ ಕಲ್ಯಾಣಕ್ಕೆ ಇರೋದು ಇವತ್ತು. ಬಟ್ ಆದ್ರೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಯಾರನ್ನ ಜನಪ್ರತಿನಿಧಿಗಳಾಗಲಿ, ನಮ್ಮ MLA ಸಾಹೇಬರು, MP ಸಾಹೇಬರು ಅಥವಾ MLC ಸಾಹೇಬರು, ನಜೀರ್ ಸಾಹೇಬರು, DC ಸಾಹೇಬರು, AC ಸಾಹೇಬರು ಯಾರನ್ನ ಬಂದು ಮಾಡಿದರೆ ಕಾರ್ಯಕ್ರಮಕ್ಕೆ ನಮಗೂ ಖುಷಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಬಂದು ಉಪಸ್ಥಿತರಿದ್ರೆ ನಮಗೂ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಸಮಾಜ ಬಹಳ ಚಿಕ್ಕದಾಗಿರೋ ಸಮಾಜ. ನಾವೆಲ್ಲರೂ ಕೈ ಹಿಡ್ಕೊಂಡು ಕೆಲಸ ಮಾಡೋ ಸಮಾಜ. ನಾವು ಯಾರಿಗೂ ಇವ್ರು ಬರಬಾರ್ದು ಅವ್ರು ಬರಬಾರ್ದು ಅಂತ ಹೇಳಲ್ಲ. ನಾವೆಲ್ಲರೂ ಒಗ್ಗಟ್ಟಿನ ಹಿಡ್ಕೊಂಡು ನಾವು ಕೆಲಸ ಮಾಡುವಂಥ ಸಮಾಜ ನಮ್ಮದು. ಸೊ ಮುಂದಿನ ದಿನಗಳಲ್ಲಿ ನಾವು ಮೈನಾರಿಟಿ ಇರೋ ಕಾರಣಕ್ಕೆ ನಮ್ಮ ಸಮಾಜ ಬಹಳ ಚಿಕ್ಕದು. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನಮ್ಮಲ್ಲಿದ್ದರೆ ನಮಗೆ ಖುಷಿ ಆಗುತ್ತೆ. ನಾವು ಬೆಳೆಯೋಕ್ಕೂ ಈಸಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಅಡಚಣೆಗಳಿಗೂ, ಎಲೆಕ್ಷನ್ಗಳಿಗೂ ಎಲ್ಲದಕ್ಕೂ ನಮ್ಮ ಕಡೆಗೂ ಸಪೋರ್ಟಿವ್ ಚೆನ್ನಾಗಿರುತ್ತೆ. ದಯವಿಟ್ಟು ನಮ್ಮನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಮ್ಮ
ನಮ್ಮನ್ನ ಹಂಗೆ ಸಪೋರ್ಟಿವ್ ಮಾಡಿ ಅಂತ ಈಗ ನಿನ್ನೆ ಕಾರ್ಯಕ್ರಮ ಇವತ್ತು ಮಾಡಿದ್ದಕ್ಕೆ ನೀವು ತೊಂದರೆ 100% ನಿನ್ನೆ ಕಾರ್ಯಕ್ರಮಕ್ಕೆ ಇದು ಮಹಾವೀರ್ ಜಯಂತಿ ಯಾಕಂದ್ರೆ ಶುದ್ಧ ತೇರಸ್ ಅಂತ ದೇವರದ್ದು ಒಂದು ದಿನ ಇರುತ್ತೆ. ನಾವು ಇದನ್ನ 13ನೇ ತಾರೀಕಿಗೆ ಹುಣ್ಣಿಮೆ ನಾಳೆ ಇಲ್ಲ ನಾಳಿದ್ದಿರೋ ಕಾರಣಕ್ಕೆ ಇವತ್ತು ನಮಗೆ ಮಹಾವೀರ್ ಜನ್ಮ ಕಲ್ಯಾಣ ಇರಬೇಕು. ಸರ್ಕಾರದಿಂದ ನಿನ್ನೆ ರಜೆ ಘೋಷಣೆ ಮಾಡಿದ್ರು. ಇದಕ್ಕೆ ತಪ್ಪಾಗಿದೆ ಅಂತ ನಾವು DC ಸಾಹೇಬರಿಗೆ ಒಂದು ಲೆಟರ್ ಕೂಡ ಕೊಟ್ಟಿದ್ರಿ, ಅರ್ಜಿಯನ್ನು ಕೊಟ್ಟಿದ್ರಿ. ಅದನ್ನ ಮತ್ತೆ ಮುಂದುವರಿಕೆ ಮಾಡಬೇಕಾಯ್ತು. ಬಟ್ ಕರ್ನಾಟಕ ಸರ್ಕಾರದಿಂದ ಇದು ಚೇಂಜಸ್ ಆಯಿತು, ಎಲ್ಲಿಂದ ಆಯಿತು ನಮಗೂ ಗೊತ್ತಾಗಿಲ್ಲ. ಮುಂದಿನ ದಿವಸಗಳಲ್ಲಿ ಈ ಥರ ಪ್ರಾಬ್ಲಮ್ ಆಗಬಾರ್ದು. CM ಸಾಹೇಬರಿಗೂ ನಾವು ಮನವಿ ಮಾಡ್ಕೊತೀವಿ. ಇದನ್ನ ಯಾರೇ ಇದ್ರು ನಮ್ಮನ್ನು ಒಂದು ಮೀಟಿಂಗ್ ಕರೆದು ನಮ್ಮ ಹೆಡ್ ಯಾರು ಇರ್ತಾರೋ ಜೈನ್ ಸಮುದಾಯದವರು, ಮೇ ಬಿ ದಿಗಂಬರ್, ಶ್ವೇತಾಂಬರ್, ತೇರಪ್ಪ ಯಾರಿದ್ರು ಸಹ ಎಲ್ಲಾನು ಒಗ್ಗೂಟೆ ಕುಡ್ಕೊಂಡು ಈ ಥರ ಚೇಂಜಸ್ ಮಾಡೋ ಮುಂಚೆ ಚೇಂಜ್ ಮಾಡಿದ್ರೆ ನಮಗೂ ಅನುಕೂಲ ಆಗಿದೆ. ಯಾಕಂದ್ರೆ ನಮ್ಮ ಮಹಾನ್ ವೀರರ ಜನ್ಮ ದಿನಾಚರಣೆ ಒಂದು ದಿವಸ ಮುಂಚೆ ಮಾಡಿ ಒಂದು ದಿವಸ ರಜೆ ಘೋಷಣೆ ಇದು ಮಾಡಿದ್ರೆ ನಮಗೂ ಮನಸ್ಸಿಗೆ ನೋವಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಥರ ಮಾಡಬಾರ್ದು ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತೀವಿ.